ಇದೇ ಪ್ರಕರಣದಲ್ಲಿ A1 ಆರೋಪಿಯಾಗಿರುವ ಪವಿತ್ರ ಗೌಡ ಅವರ ಆಪ್ತೆ ಬಿಗ್ ಬಾಸ್ ಸ್ಪರ್ಧಿ ಕೂಡ ಆಗಿರುವ ನೀತು ವನಜಾಕ್ಷಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಮೇಡಮ್, ಈಗ ಪ್ರಸಕ್ತ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದೀರಾ. ದರ್ಶನ್ ಸರ್ ಕೊಲೆ ಆರೋಪಿಯಾಗಿ ಈಗ ಜೈಲು ಸೇರಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಜೈಲ್ ಸೇರಿರೋದು ತುಂಬ ಬೇಜಾರಾಗಿದೆ. ಸೊ ಇನ್ನೂ ಅವರು ಅಪರಾಧಿ ಅಂತ ಪ್ರೂವ್ ಆಗಿಲ್ಲ. ಸೊ ಹಾಗಾಗಿ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಈ ಒಂದು ಚಿಕ್ಕ ಒಂದು ಕಮೆಂಟಿಗೆ ಈ ರೀತಿಯಾದಂಥ ಒಂದು ದೊಡ್ಡ ಕೃತ್ಯ ಮಾಡಬಹುದಿತ್ತ? ಒಬ್ಬ ಮಾದರಿ ಆಗಬೇಕಾದಂಥ ಒಬ್ಬ ನಟ ಈ ರೀತಿಯಾದಂಥ ಕೃತ್ಯದಲ್ಲಿ ಭಾಗಿಯಾಗೋದು ಎಷ್ಟರ ಮಟ್ಟಿಗೆ ನಿಮಗೆ ಏನು ಅನಿಸುತ್ತೆ? ಇನ್ನೂ ಅದು ಕನ್ಫರ್ಮೇಷನ್ ಇಲ್ಲ ಆ್ಯಕ್ಚುಲಿ. ಸೊ ಅದ್ರ ಹಿಂದೆ ಯಾರ್ಯಾರಿದ್ದಾರೆ, ಏನೇನಾಗಿದೆ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾಕಂದರೆ ರೇಣುಕಾ ಸ್ವಾಮಿಯವರು ತಪ್ಪು ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರು ಬ್ಯಾಡ್ ಕಮೆಂಟ್ಸ್ ಹಾಕಬಾರ್ದು. ಅವರಿಂದ ಈಗ ಅವ್ರ ಫ್ಯಾಮ್ಲಿ, ಅವ್ರ ವೈಫ್ ಆಯಿತು, ತುಂಬ ಜನ ಆ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅವ್ರಿಗೆ ಇದು ಸಿಗಬೇಕು, ನ್ಯಾಯ ಸಿಗಬೇಕು. ಸೊ ಆ ನಿಟ್ಟಿನಲ್ಲಿ ಅದು ಯಾರು ಮಾಡಿದ್ದಾರೆ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನನಗೆ ಅಷ್ಟು ದೊಡ್ಡವಳಲ್ಲ. ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು. ಸೊ ಹಾಗಾಗಿ ದರ್ಶನ್ ಸರ್ ಈ ಒಂದು ಕೇಸಲ್ಲಿ ಖುಲಾಸೆಯಾಗಿ ಆಚೆ ಬರ್ತಾರಂತ ನಂಬಿಕೆ ಇದೆಯಾ ನಿಮಗೆ? ಖಂಡಿತ ನಂಬಿಕೆ ಇದೆ. ಯಾಕಂದರೆ ಅವರು ಆ ತಪ್ಪು ಮಾಡಿಲ್ಲ, ಆ ಕಾನ್ಫಿಡೆನ್ಸ್ ನನಗಿದೆ. ಸೊ ಯಾಕಂದರೆ ಅವರು ಆ ಥರ ವ್ಯಕ್ತಿ ಅಲ್ಲ ನಾನು ನೋಡಿದಾಗೆ. ಸೊ ಅಷ್ಟೊಂದು ಜನ ಅಭಿಮಾನಿಗಳನ್ನ ಅವ್ರು ಗಳಿಸಿದ್ದಾರೆ ಅಂದರೆ ಅದು ಸುಮ್ಮನೆ ಅಲ್ಲ. ಅದು ಸ್ಕ್ರ್ಯಾಚಿಂದ ಒಂದು ಸ್ಟಾರ್ ಆಗೋದು ಅಷ್ಟು ಸುಲಭದ ಮಾತಲ್ಲ. ಸೊ ಒಳಗಡೆ ಏನಾಗಿದೆ ಅಂತ ಗೊತ್ತಿಲ್ಲ. ಅದೇ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಇದಿಷ್ಟು ನೀತು ವನಜಾಕ್ಷಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.